ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 56ನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಪಿತೃವರ್ಣನೆ, ಅಮಾವಾಸ್ಯೆ, ಸಿನಿವಾಲಿ, ಕುಹು, ಲೌಕಿಕಾಲೌಕಿಕ ಪಿತೃಗಳು, ವ್ಯತಿಪಾತ, ಪರ್ವಕಾಲ, ಸೂರ್ಯಾದಿ ಗ್ರಹಗಳ ಸಂಚಾರ ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶಾಂಶಪಾಯನ ಮುನಿಯು ಹೇಳುತ್ತಾರೆ, ಎಲೈ ಸೂತಮುನಿಯೇ, ಏಲರಾಜನ ಪುತ್ರನಾದ ಪುರೂರವ ಮಹಾರಾಜನು ಪ್ರತಿ ಮಾಸದ ಅಮಾವಾಸ್ಯೆಯಲ್ಲಿಯೂ ಸ್ವರ್ಗಕ್ಕೆ ಹೋಗಿ ಹೇಗೆ ಪಿತೃಗಳಿಗೆ ತೃಪ್ತಿಯನ್ನು ಉಂಟು ಮಾಡಿದನು, ಈ ವಿಷಯಗಳನ್ನು ದಯವಿಟ್ಟು ತಿಳಿಸಬೇಕು. ಸೂತಮುನಿಯು ಹೇಳುತ್ತಾರೆ, ಎಲೈ ಶಾಂಶಪಾಯನ ಮುನಿಯೇ, ಮಹಾತ್ಮನಾದ ಪುರೂರವ ಮಹಾರಾಯನ ಮಹಾತ್ಮ್ಯವನ್ನು, ಮಹಾತ್ಮರಾದ ಸೋಮ ಸೂರ್ಯರ ಸಂಸರ್ಗವನ್ನು ನಿಮಗಾಗಿ ವರ್ಣಿಸುವೆನು ಕೇಳಿ. ಜಲದ ಸಾರಮಯನಾದ ಚಂದ್ರನಿಗೆ ಶುಕ್ಲಪಕ್ಷ ಕೃಷ್ಣ ಪಕ್ಷಗಳಲ್ಲಿ ಉಂಟಾಗುವ ಹ್ರಾಸ ವೃದ್ಧಿಗಳನ್ನು, ಕೃಷ್ಣ ಪಕ್ಷದಲ್ಲಿ ಪಿತೃಗಳಿಗೆ ಉಂಟಾಗುವ ತೃಪ್ತಿಯನ್ನು ನಿರ್ಣಯಿಸಿ ಹೇಳುವೆನು ಕೇಳಿ. ಮತ್ತು ಚಂದ್ರನಿಂದ ಅಮೃತ ಪ್ರಾಪ್ತಿಯು, ಅದರಿಂದ ಪಿತೃಗಳಿಗೆ ಉಂಟಾಗುವ ತೃಪ್ತಿಯು, ಕವ್ಯ, ಅಗ್ನಿ, ಸೋಮ ಮತ್ತು ಪಿತೃಗಳು ಇವರ ದರ್ಶನ, ಈ ವಿಷಯಗಳನ್ನು ತಿಳಿಸುವೆನು ಕೇಳಿ. ಏಲ ವಂಶೀಕನಾದ ಪುರೂರವ ಮಹಾರಾಜನು ಹೇಗೆ ಪಿತೃಗಳನ್ನು ತೃಪ್ತಿಪಡಿಸಿದನು, ಪರ್ವಕಾಲವೆಂದರೇನು, ಈ ವಿಷಯಗಳನ್ನು ಕ್ರಮವಾಗಿ ಯಥಾಸ್ಥಿತ ರೀತಿಯಲ್ಲಿ ವರ್ಣಿಸುವೆನು ಕೇಳಿ. ಯಾವಾಗ ಸೂರ್ಯ ಚಂದ್ರರಿಬ್ಬರೂ ನಕ್ಷತ್ರಗಳೊಡನೆ ಸೇರುವರೋ ಆಗ ಅಮಾವಾಸ್ಯೆಯಾಗುವುದು. ಅವರು ಏಕರಾತ್ರಿಯಲ್ಲಿ ಏಕಮಂಡಲದಲ್ಲಿರುವರು. ಆಗ ಪುರೂರವ ಮಹಾರಾಜನು ಸೂರ್ಯ ಚಂದ್ರರನ್ನು ನೋಡುವುದಕ್ಕಾಗಿ ಪ್ರತಿ ಅಮಾವಾಸ್ಯೆಯಲ್ಲಿಯೂ ಸ್ವರ್ಗಕ್ಕೆ ಹೋಗುವನು.
ಆಗ ಅವನು ಮಾತಾಮಹ ಪಿತಾಮಹರನ್ನು ಕಂಡು ನಮಸ್ಕರಿಸಲೋಸ್ಕರ ಕಾಲವನ್ನು ನಿರೀಕ್ಷಿಸುತ್ತಿರುವನು. ಅಲ್ಲಿಗೆ ಬಂದ ಪಿತೃಗಳಿಗೆ ನಮಸ್ಕರಿಸಿ ಬರುವನು. ಹೀಗೆ ಪ್ರತಿ ಮಾಸದಲ್ಲಿಯೂ ನಡೆಯುವುದು. ಏಲರಾಜನ ವಂಶದ ಪುರೂರವ ಮಹಾರಾಜನು ಪ್ರಸನ್ನನಾದ ಚಂದ್ರನಿಂದ ಪಿತೃಗಳಿಗೆ ಉಂಟಾದ ಅಮೃತಪಾನದ ತೃಪ್ತಿಯಿಂದ ಸಂತುಷ್ಟನಾಗಿ ಪ್ರತಿ ಅಮಾವಾಸ್ಯೆಯಲ್ಲಿಯೂ ಸ್ವರ್ಗಕ್ಕೆ ಹೋಗಿ ಪಿತೃಗಳನ್ನು ಚಂದ್ರನನ್ನು ಸೇವಿಸುವನು. ಚಂದ್ರನ ಕಲೆಗಳು ಸಂಪೂರ್ಣವಾಗಿ ನಷ್ಟವಾದರೆ ಕುಹು ಎಂದು, ಚಂದ್ರನ ಕಲೆಗಳಿರುವ ಅಮಾವಾಸ್ಯೆಗೆ ಸಿನಿವಾಲಿ ಎಂದು ಸಂಜ್ಞೆಗಳು ಉಂಟಾಗಿವೆ. ಹೀಗೆ ಸಿನಿವಾಲಿಯನ್ನು ಸಂಪೂರ್ಣವಾಗಿ ಅರಿತು ಅಮಾವಾಸ್ಯೆಯನ್ನು ಸೇವಿಸುವನು. ದ್ವಿಮಾತ್ರಾವಶಿಷ್ಟವಾದ ಕುಹು ಎಂಬ ಅಮಾವಾಸ್ಯೆಯನ್ನು ತಿಳಿದು ಸೇವಿಸಬೇಕು. ಕಲಾಸಹಿತವಾದ ಸಿನಿವಾಲಿ ಎಂಬ ಅಮಾವಾಸ್ಯೆಯನ್ನು, ಕಲಾರಹಿತವಾದ ಕುಹು ಎಂಬ ಅಮಾವಾಸ್ಯೆಯನ್ನು ತಿಳಿದು ಅವನ್ನು ಪಿತೃಗಳನ್ನು ಪ್ರತ್ಯೇಕವಾಗಿ ಸೇವಿಸುತ್ತಾರೆ. ಸುಧಾರೂಪವಾದ ಅಮೃತವು ಚಂದ್ರನಿಂದ ಹೇಗೆ ಸ್ರವಿಸುವುದು? 15 ದಿವಸಗಳು ಸುರಿಯುವ ಅಮೃತದಿಂದ ಪಿತೃಗಳಿಗೂ ದೇವತೆಗಳಿಗೂ 1 ತಿಂಗಳವರೆಗೂ ಹೇಗೆ ತೃಪ್ತಿಯಾಗುವುದು ಎಂದರೆ, ಕೃಷ್ಣ ಪಕ್ಷದಲ್ಲಿ ಕಿರಣಗಳಿಂದ ಪೀತವಾದ ಕರೆಯಲ್ಪಟ್ಟ ಅಮೃತವು ಕಿರಣ ಮೂಲಕವಾಗಿ ಸ್ರವಿಸಿ ಪಿತೃಗಳಿಗೂ ದೇವತೆಗಳಿಗೂ ತೃಪ್ತಿಯನ್ನು ಉಂಟು ಮಾಡುತ್ತದೆ. ಅಂತಹ ದಿವಸಗಳಲ್ಲಿ ಪುರೂರವ ಮಹಾರಾಜನು ಶಾಸ್ತ್ರೋಕ್ತ ಕ್ರಮದಲ್ಲಿ ಪಿತೃಗಳ ಉದ್ದೇಶಕವಾಗಿ ಕೊಟ್ಟ ದಾನಗಳು ಅಮೃತಮಯವಾಗಿ ಪರಿಣಮಿಸುವುದರಿಂದ ಅಂತಹ ಅಮೃತದಿಂದ ಪಿತೃಗಳಿಗೆ ತೃಪ್ತಿಯನ್ನು ಉಂಟು ಮಾಡುವನು. ಸೌಮ್ಯರು, ಬರ್ಹಿಷದರು, ಕಾವ್ಯರು, ಅಗ್ನಿಶ್ವಾತ್ತರೆಂಬುದಾಗಿ ಪಿತೃಗಳು 4 ವಿಧಗಳಾಗಿರುವರು. ಋತುನಾಮಕಾಗ್ನಿಗೆ ಸಂವತ್ಸರವೆಂದು ನಾಮವು ಪ್ರಾಪ್ತವಾಗಿದೆ. ಅದರಿಂದ ಋತುಗಳು, ಆ ಋತುಗಳಿಂದ ಆರ್ತವಗಳು ಜನ್ಯವಾಗಿವೆ. ಆರ್ತವಗಳೇ ಅರ್ಧಮಾಸಗಳು. ಅಬ್ಧ ಪುತ್ರರೇ ಪಿತೃಗಳು. ಋತುಗಳಿಗೆ ಮಾಸಗಳು ಪಿತಾಮಹಂದಿರು. ಋತುವೇ ಅಬ್ಧಪುತ್ರರು. ದೇವತೆಗಳೇ ಪ್ರಪಿತಾಮಹಂದಿರು. ಪಂಚವರ್ಷಗಳು ಬ್ರಹ್ಮನ ಮಾನಸ ಪುತ್ರರಾಗಿರುವರು. ಸೌಮ್ಯರು ಸೌಮ್ಯಜರೆಂದೂ ಕಾವ್ಯರು ಕವಿಯ ಪುತ್ರರಾಗಿಯೂ ಇರುವರು. ದೇವತೆಗಳು ಉಪಹೂತರೆಂದು ಪ್ರಖ್ಯಾತರಾಗಿರುವರು. ಸೋಮಜರು ಸೋಮಜರೆಂದು ಪ್ರಸಿದ್ಧರಾಗಿರುವರು. ಕಾವ್ಯರಿಗೆ ಆಜ್ಯವರೆಂದೂ ನಾಮಗಳಿವೆ. ಪಿತೃವಂಶಕ್ಕೆ ಸೇರಿದ ಈ ದೇವತೆಗಳು ತೃಪ್ತರಾಗಿರುವರು. ಆ ಪಿತೃದೇವತೆಗಳು ಕಾವ್ಯರು, ಬರ್ಹಿಷದರು, ಅಗ್ನಿಶ್ವಾತ್ತರೆಂದು ಅವರು 3 ವಿಧಗಳಾಗಿರುವರು. ಗೃಹಸ್ಥರೂ ಯಾಗಶೀಲರೂ ಆದ ಋತುಗಳಿಗೆ ಬರ್ಹಿಷದರೆಂದು ಸಂಜ್ಞೆಯು ಪ್ರಸಿದ್ಧವಾಗಿದೆ. ಗೃಹಸ್ಥರು ಋಜ್ವಿಗಳೂ ಆದ ಋತುಗಳಿಗೆ ಕೆಲವು ಪಿತೃಗಳಿಗೆ ಅಗ್ನಿಶ್ವಾತ್ತರೆಂದು ಸಂಜ್ಞೆಯು ಪ್ರಾಪ್ತವಾಗಿರುತ್ತದೆ. ಋತುಗಳು ಅಷ್ಟಕಾಪತಿಗಳೂ ಆದವರು ಕಾವ್ಯರು. ಈ ಪಂಚಾಬ್ದಗಳಿಗೆ ಯುಗವೆಂಬ ಸಂಜ್ಞೆಯು ಉಂಟಾಗಿದೆ. ಈ 5 ಸಂವತ್ಸರಗಳನ್ನು ತಿಳಿಯಿರಿ. ಇವುಗಳಲ್ಲಿ ಅಗ್ನಿಗೆ ಸಂವತ್ಸರವೆಂದೂ, ಸೂರ್ಯನಿಗೆ ಪರಿವತ್ಸರವೆಂದೂ, ಚಂದ್ರನಿಗೆ ಇದ್ವತ್ಸರವೆಂದೂ, ವಾಯುವಿಗೆ ಅನುವತ್ಸರವೆಂದೂ, ರುದ್ರನಿಗೆ ವತ್ಸರವೆಂದೂ ಸಂಜ್ಞೆಯು ಪ್ರಾಪ್ತವಾಗಿದೆ. ಈ 5 ವತ್ಸರಗಳಿಗೂ
ಯುಗವೆಂಬ ಸಂಜ್ಞೆಯು ಸಿದ್ಧವಾಗಿದೆ. ಅವರಿಗೆ ಲೇಖರು, ಊಷ್ಮಪರು, ದಿವಾಕೀರ್ತಿಗಳು ಎಂಬ ನಾಮಗಳು ಸಿದ್ಧವಾಗಿವೆ. ಇವರೆಲ್ಲರೂ ಪ್ರತಿ ತಿಂಗಳ ಅಮಾವಾಸ್ಯೆಯಲ್ಲಿಯೂ ಸ್ವರ್ಗದಲ್ಲಿ ಅಮೃತಪಾನವನ್ನು ಮಾಡುವರು. ಪುರೂರವ ರಾಜನು ಇರುವವರೆಗೂ ಆ ದೇವತೆಗಳನ್ನು ಅಮೃತದಿಂದ ತೃಪ್ತಿಪಡಿಸಿದನು. ಪ್ರತಿ ಮಾಸದಲ್ಲಿಯೂ ಯಾವ ಚಂದ್ರನಿಂದ ಸುಧಾ ಪ್ರವಾಹವು ಹರಿಯುತ್ತದೆಯೋ ಅಂತಹ ಅಮೃತವನ್ನು ಸೋಮಪಾಯಿಗಳಾದ ಪಿತೃಗಳು ಪಾನ ಮಾಡುತ್ತಾರೆಂದು ಸೂತನು ಹೇಳಿದನು. ಈ ರೀತಿಯಲ್ಲಿ ಚಂದ್ರನಲ್ಲಿರುವ ಅಮೃತ, ಸುಧೆ, ಮಧು ನಾಮಕವಾದ 15 ಕಲೆಯನ್ನು ಕೃಷ್ಣ ಪಕ್ಷದಲ್ಲಿ ಕ್ರಮವಾಗಿ ಪಿತೃಗಳು ಮತ್ತು ದೇವತೆಗಳು ಪಾನ ಮಾಡುವರು. 33 ಕೋಟಿ ದೇವತೆಗಳು ಛಾಂದಸರಾಗಿ ಜಲಮಯವಾದ ಅಮೃತವನ್ನು ಪಾನ ಮಾಡುತ್ತಾರೆ. ಹೀಗೆ ಪ್ರತಿ ಮಾಸದ ಚತುರ್ದಶಿಯಲ್ಲಿಯೂ ಸುಧಾಮೃತವನ್ನು ಪಾನ ಮಾಡಿ ತೃಪ್ತರಾಗುವರು. ಹೀಗೆ ದೇವತೆಗಳಿಂದ ಪಾನ ಮಾಡಲ್ಪಟ್ಟ ಕಲೆಗಳುಳ್ಳ ಚಂದ್ರನು ಅಮಾವಾಸ್ಯೆಯಲ್ಲಿ 15ನೆಯ ಕಲಾ ವಿಶಿಷ್ಟನಾಗಿ ಇರುವನು. ಅಂತಹ ಪರ್ವಗಳಲ್ಲಿ ಪಿತೃಗಳು ಅಮೃತವನ್ನು ಪಾನ ಮಾಡುವರು. ಅನಂತರ ದ್ವಿಕಲಾ ಮಾತ್ರ ವಿಶಿಷ್ಟನಾದ ಚಂದ್ರನು ಸುಷುಮ್ನಾ ನಾಮಕ ಕಲೆಗಳಿಂದ ಅಮಾವಾಸ್ಯೆಯಲ್ಲಿ ಕ್ರಮವಾಗಿ ಪಿತೃಗಳನ್ನು ತೃಪ್ತಿಗೊಳಿಸುವನು. ಅಂತಹ ಅಮಾವಾಸ್ಯೆಯಲ್ಲಿ ಪಿತೃಗಳು ಚಂದ್ರನ ಅಮೃತವನ್ನು ಪಾನ ಮಾಡುವರು. ಅನಂತರ ಏಕಕಲಾ ವಿಶಿಷ್ಟನಾದ ಚಂದ್ರನು ಅಮಾವಾಸ್ಯೆಯಲ್ಲಿ ಸೂರ್ಯನನ್ನು ಹೊಂದುವನು. ತರುವಾಯ ಸೂರ್ಯನು ಸೋಮಪಾಯಿಗಳಾದ ಪಿತೃಗಳಿಗೆ ಸುಷುಮ್ನಾ ನಾಮಕ ಕಲೆಯಿಂದ ಆನಂದವನ್ನು ಉಂಟು ಮಾಡುವನು. ಹೀಗೆ ಚಂದ್ರನ ಕಲೆಯು ಸಂಪೂರ್ಣವಾಗಿ ಕ್ಷಯಿಸಲಾಗಿ ಸೂರ್ಯನು ಸುಷುಮ್ನಾ ನಾಮಕ ಅವಶಿಷ್ಟ ಕಲೆಯಿಂದ ಶುಕ್ಲ ಪಕ್ಷದಲ್ಲಿ ಒಂದೊಂದು ಭಾಗವನ್ನು ಕ್ರಮವಾಗಿ ವೃದ್ಧಿಪಡಿಸುವನು. ಹೀಗೆ ಕೃಷ್ಣ ಪಕ್ಷದಲ್ಲಿ ಕ್ಷಯವಾದ ಕಲೆಗಳು ಶುಕ್ಲ ಪಕ್ಷದಲ್ಲಿ ವೃದ್ಧಿಯಾಗುವುದು. ಹೀಗೆ ಸೂರ್ಯನ ಶಕ್ತಿಯಿಂದ ಚಂದ್ರನ ಶರೀರವು ವೃದ್ಧಿಯಾಗುವುದು. ಶುಕ್ಲ ಪಕ್ಷದ ಹುಣ್ಣಿಮೆಯಲ್ಲಿ ಚಂದ್ರನ ಸಂಪೂರ್ಣ ಕಲೆಗಳು ತುಂಬಿ ಪೂರ್ಣನಾಗಿರುವನು. ಹೀಗೆ ಪ್ರತಿ ಮಾಸದಲ್ಲಿಯೂ ಚಂದ್ರನ ಕಲೆಗಳು ಶುಕ್ಲ ಪಕ್ಷದಲ್ಲಿ ವೃದ್ಧಿಯನ್ನು, ಕೃಷ್ಣ ಪಕ್ಷದಲ್ಲಿ ಕ್ಷಯವನ್ನು ಹೊಂದುತ್ತವೆ. ಹೀಗೆ ಪಿತೃಮಂಥನಾದ ಸೋಮನು ಕ್ರಮವಾಗಿ ಇದ್ವತ್ಸರನೆಂದು ಪ್ರಸಿದ್ಧನಾಗಿರುವನು. ಇಂತಹ ಚಂದ್ರನು ಸುಧಾಮೃತ ಪ್ರವಾಹಗಳಿಂದ 15 ದಿವಸಗಳಲ್ಲಿ ಪೂರ್ಣನಾಗಿರುವನು. ಈಗ ಪರ್ವಕಾಲದ ಸಂಧಿಯನ್ನು, ಪರ್ವವನ್ನು ನಿರೂಪಿಸುವೆನು ಕೇಳಿರಿ. ಹೇಗೆ ಕಬ್ಬಿನ ಜಿಲ್ಲೆಯಲ್ಲಿಯೂ ಬಿದುರಿನ ಕೋಲಿನಲ್ಲಿಯೂ ಗಂಟುಗಳು, ಗೆಣ್ಣುಗಳು ಇರುತ್ತವೆಯೋ ಹಾಗೆಯೇ ಅಖಂಡ ಕಾಲದಲ್ಲಿ ಪೂರ್ಣಿಮಾ, ಅಮಾವಾಸ್ಯೆ, ವ್ಯತಿಪಾತ ಇವೇ ಮೊದಲಾದ ಪರ್ವಗಳು ಇರುತ್ತವೆ. ಅರ್ಧ ಮಾಸಗಳಿಗೆ ಅಂದರೆ ಪಕ್ಷಗಳಿಗೆ ಕೃಷ್ಣ ಪಕ್ಷ, ಶುಕ್ಲ ಪಕ್ಷಗಳೆಂಬ ಪರ್ವಗಳಿವೆ. ಪೂರ್ಣಿಮಾ, ಅಮಾವಾಸ್ಯೆಗಳೆಂಬ ಗ್ರಂಥಿಗಳು, ಸಂಧಿಗಳು ಇರುತ್ತವೆ. ಅರ್ಧ ಮಾಸಕ್ಕೆ ತೃತೀಯಾದಿಗಳು ಪರ್ವಗಳಾಗಿವೆ. ಪರ್ವ ಸಂಧಿಗಳಲ್ಲಿಯೂ ಸಾಯಂಕಾಲದಲ್ಲಿಯೂ ಪಾಡ್ಯಮಿಯಲ್ಲಿಯೂ ಅಜ್ಞಾಧಾನಾದಿ ಕ್ರಿಯೆಗಳು ನಡೆಯುವುದರಿಂದ ಆ ಕಾಲಕ್ಕೆ ಪೌರ್ಣಿಮಾಸಿಕವೆಂಬ ಸಂಜ್ಞೆಯು ಪ್ರಾಪ್ತವಾಗಿದೆ. ಸೂರ್ಯನು ವ್ಯತಿಪಾತದಲ್ಲಿರಲಾಗಿ
ಲೋಕಾಂತರದಲ್ಲಿ ಚಂದ್ರನು ಲೇಖೋರ್ಧ್ವಗತನಾಗುವನು. ಸೂರ್ಯನು ಯುಗಾಂತರದಲ್ಲಿ ಉದಯಿಸಲು ಚಂದ್ರನು ಲೇಖೋರ್ಧ್ವವನ್ನು ಕ್ರಮವಾಗಿ ಹೊಂದುವನು. ಪೌರ್ಣಿಮಾ ವ್ಯತಿಪಾತಗಳಿಗೆ ಯಾವಾಗ ಪರಸ್ಪರ ವೀಕ್ಷಣವಿರುತ್ತದೆಯೋ, ಸೀಮಾಂತದಲ್ಲಿ ಯಾವಾಗ ಸೂರ್ಯಾದಿ ಗ್ರಹಗಳು ಇರುತ್ತವೆಯೋ, ಆ ಕಾಲಕ್ಕೆ ವ್ಯತಿಪಾತವೆಂಬ ಸಂಜ್ಞೆಯು ಉಂಟಾಗಿರುತ್ತದೆ. ಸೂರ್ಯನ ಕಾಲ ದೇಶಗಳನ್ನು ಅನುಸರಿಸಿ ಸಂಖ್ಯೆಯು ಪ್ರಾಪ್ತವಾಗುವುದು. ಅದನ್ನನುಸರಿಸಿ ಕ್ರಿಯಾಕಲಾಪ ಉಂಟಾಗುವುದು. ಇಂತಹ ಕಾಲದಲ್ಲಿ ಕರ್ಮಗಳು ವಿಧಿಸಲ್ಪಟ್ಟಿವೆ. ಶುಕ್ಲಪಕ್ಷದ ಯಾವ ರಾತ್ರಿಯಲ್ಲಿ ಚಂದ್ರನು ಪೂರ್ಣ ಮಂಡಲವಾಗಿ ಸಂಪೂರ್ಣ ಷೋಡಶ ಕಲೆಗಳಿಂದ ಪೂರ್ಣನಾಗಿರುವನೋ, ಆ ದಿವಸಕ್ಕೆ ಪೌರ್ಣಿಮೆಯೆಂದು ನಾಮವು ಇರುತ್ತದೆ. ಪಿತೃಗಳು ದೇವತೆಗಳ ಸಂಗಡ ಆ ದಿವಸವನ್ನು ನಿರೀಕ್ಷಿಸುತ್ತಿರುವರು. ಆದುದರಿಂದ ಆ ಮೊದಲನೆಯ ಹುಣ್ಣಿಮೆಗೆ ಅನುಮತಿ ಎಂಬ ನಾಮವು ಪ್ರಾಪ್ತವಾಗಿದೆ. ಯಾವ ಹುಣ್ಣಿಮೆಯಲ್ಲಿ ಚಂದ್ರನು ಸಂಪೂರ್ಣ ಕಲಾಯುಕ್ತನಾಗಿ ಬಹಳವಾಗಿ ಪ್ರಜ್ವಲಿಸುತ್ತಾನೆಯೋ, ಆಗ ಜನಗಳಿಗೆ ಅತಿಯಾಗಿ ರಂಜನೆಯಾಗುವುದು. ಇದರಿಂದ ಕವಿಗಳು ಅವನನ್ನು ರಾಕಾಚಂದ್ರನೆಂದು ಹೇಳುವರು. ಯಾವ ತಿಥಿಯಲ್ಲಿ ಸೂರ್ಯನ ಸಂಗಡ ಚಂದ್ರನು ವಾಸಿಸುವನೋ, ಸೂರ್ಯ ಚಂದ್ರರು ಒಂದೇ ಕಡೆ ಇರುವರೋ, ಅಂತಹ 15ನೆಯ ರಾತ್ರಿಗೆ ಅಮಾವಾಸ್ಯೆಯೆಂಬ ನಾಮವು ಸಂಭವಿಸಿರುತ್ತದೆ. ಅಮ ಸಹ ವಸತೀತಿ ಎಂಬ ವ್ಯುತ್ಪತ್ತಿಯಿಂದ ಅಮಾವಾಸ್ಯೆಯಾಗುತ್ತದೆ. ಅನಂತರ ಶುಕ್ಲಪಕ್ಷದ ಹುಣ್ಣಿಮೆಯಲ್ಲಿ ಚಂದ್ರನು ಸಂಪೂರ್ಣ ಕಲೆಗಳಿಂದ ಪೂರ್ಣನಾಗಿ ವ್ಯತಿಪಾತದ ಹಗಲಲ್ಲಿ ಅಪರಾಹ್ನ ಸಮಯದಲ್ಲಿ ಸೂರ್ಯನನ್ನು ನೋಡುವನು. ಹೀಗೆ ಸೂರ್ಯ ಚಂದ್ರರಿಬ್ಬರೂ ಅಪರಾಹ್ನ ಕಾಲದ ಪೂರ್ಣಾತ್ಮರಾದುದರಿಂದ ಪೂರ್ಣಿಮೆಯೆಂಬ ನಾಮವು ಪ್ರಾಪ್ತವಾಗಿದೆ. ವಿಚ್ಛನ್ನವಾದ ಆ ಅಮಾವಾಸ್ಯೆಯಲ್ಲಿ ಚಂದ್ರನು ಕಲೆಗಳಿಂದ ಗಳಿತನಾಗಿ ಸೂರ್ಯನೊಡನೆ ಸಂಗತನಾಗುವನು. ಹೀಗೆ ಸೂರ್ಯ ಚಂದ್ರರು ಏಕತ್ರ ಮಿಳಿತರಾಗಿ ಪರಸ್ಪರ ದರ್ಶನ ಮಾಡುವುದರಿಂದ ಅದಕ್ಕೆ ದರ್ಶವೆಂಬ ನಾಮವು ಬಂದಿದೆ. ಯಾವ ಅಮಾವಾಸ್ಯೆಯಲ್ಲಿ ಚಂದ್ರನ 2 ಕಾಲ ಕಲೆಗಳು ಪರ್ವ ಸಂಧಿಯಲ್ಲಿ ನಷ್ಟವಾಗುತ್ತವೆಯೋ, ಆ ನಷ್ಟವಾದ ಕಾಲಕ್ಕೆ ಕುಹುವೆಂಬ ಸಂಜ್ಞೆಯು ಉಂಟಾಗುತ್ತದೆ. ಅಮಾವಾಸ್ಯೆಯಲ್ಲಿ ಚಂದ್ರನು ನಷ್ಟನಾದರೂ ಮಧ್ಯಕಾಲದಲ್ಲಿ ಸೂರ್ಯನ ಸಂಗಡ ಸೇರುವನು. ಚಂದ್ರನು ದಿವಸಾರ್ಧದಲ್ಲಿಯೂ ರಾತ್ರಿಯ ಅರ್ಧದಲ್ಲಿಯೂ, ಅಂದರೆ ಮಧ್ಯಾಹ್ನದಲ್ಲಿಯೂ ಮಧ್ಯರಾತ್ರಿಯಲ್ಲಿಯೂ ಸೂರ್ಯನನ್ನು ಹೊಂದಿ ಸೂರ್ಯನಿಂದ ಕೂಡಲೇ ಮುಕ್ತಿಯನ್ನು ಹೊಂದುವನು. ಹೀಗೆ ಅವರಿಬ್ಬರೂ ಸೇರುವ ಮತ್ತು ಮುಕ್ತರಾಗುವ ಕಾಲಗಳಿಗೆ ಪ್ರಾತಸ್ಥಾನೋತ್ಸವ ಕಾಲವೆಂದು ನಾಮವು ಬಂದಿದೆ. ಆ ಮಧ್ಯಾಹ್ನದಲ್ಲಿ ಸೂರ್ಯನು ಚಂದ್ರನನ್ನು ಬಿಟ್ಟು ಹೊರಡುವನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 56ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.